ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. job.namaskar.india.com ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಈ ಒಂದು ವೆಬ್ಸೈಟ್ ಸಿಗುತ್ತೆ ನಿಮಗೆ. ಈ ಒಂದು ವೆಬ್ಸೈಟ್ ಅಲ್ಲಿ ನಿಮಗೆ ಪ್ರೈವೇಟ್ ಜಾಬ್, ಗೌರ್ಮೆಂಟ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಕೂಡ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆನಾ, ಇವತ್ತು ನಾನು ನಿಮಗೆ ಒಂದು ಕರ್ನಾಟಕ ಲೋಕಾಯುಕ್ತ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ, ಇಲ್ಲಿ ಬಂದು ನೀವು ಕರ್ನಾಟಕ ಲೋಕಾಯುಕ್ತ ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ಪೋಸ್ಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ಒಂದು ಪೋಸ್ಟ್ ಅಲ್ಲಿ ನಿಮಗೆ 30 ಪೋಸ್ಟ್ ಗಳನ್ನ ಕರೆದಿದ್ದಾರೆ, ಕ್ಲರ್ಕ್ ಮತ್ತು ಟೈಪಿಸ್ಟ್ ಪೋಸ್ಟ್ಗಳು. ಓಕೆನಾ, ಕರ್ನಾಟಕ ಲೋಕಾಯುಕ್ತ ನೇಮಕಾತಿ ಕರೆದಿರುವಂತದ್ದು. ಓಕೆನಾ, 12th ಆಗಿದ್ರೆ ಸಾಕು ಸ್ನೇಹಿತರೆ. 12th ಮೇಲೆ ನಿಮಗೆ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸ್ಯಾಲ್ರಿ ಒಂದು 34,000 ರೂಪಾಯಿಂದ ಹಿಡಿದು 67,000 ರೂಪಾಯಿವರೆಗೂ ಇದೆ ಸ್ನೇಹಿತರೆ. ಓಕೆನಾ, ಇದರಲ್ಲಿ ಕಲ್ಯಾಣ ಕರ್ನಾಟಕ ರೀಜನ್ ಮತ್ತೆ RPC ರೆಸಿಡೆನ್ಷಿಯಲ್ ಪೇರೆಂಟ್ ಗ್ರೇಡ್ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಕಲ್ಯಾಣ ಕರ್ನಾಟಕ ರೀಜನ್ ಅವರಿಗೆ 14 ಪೋಸ್ಟ್, RPC ಅವರಿಗೆ 16 ಪೋಸ್ಟ್ ಕರೆದಿದ್ದಾರೆ ಸ್ನೇಹಿತರೆ. ಟೋಟಲ್ 30 ಪೋಸ್ಟ್ ಗಳನ್ನ ಕರೆದಿದ್ದಾರೆ, 14 ಮತ್ತು 16. ಓಕೆನಾ, ಇದಿಷ್ಟು ಈ ಒಂದು ಪೋಸ್ಟ್ ಗಳ ಬಗ್ಗೆ ಆಯ್ತು. ಈಗ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಆದ್ರೆ PUC ಆಗಿದ್ರೆ ಸಾಕು ಸ್ನೇಹಿತರೆ. 12th ಆಗಿದ್ರೆ ಸಾಕು. ಏಜ್ ಲಿಮಿಟ್ ಬಂದು 18ರಿಂದ 38ವರೆಗೂ ಇದೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. 2A 2B 3A 3B ಅವರಿಗೆ 3 ವರ್ಷ, SC ST ಕೆಟಗರಿ 1ಗೆ 5 ವರ್ಷ ಇದೆ ಸ್ನೇಹಿತರೆ. ಓಕೆನಾ, ಅಪ್ಲಿಕೇಶನ್ ಫೀಸ್ ಬಂದು 250 ರೂಪಾಯಿ ಇರುತ್ತೆ. SC ST ಕೆಟಗರಿ 1 PWDಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಓಕೆನಾ, ಆನ್ಲೈನ್ ಮುಖಾಂತರನೇ ಫೀ ಪೇ ಮಾಡಬೇಕಾಗಿರುತ್ತೆ, ಮತ್ತೆ ಆನ್ಲೈನ್ ಮುಖಾಂತರನೇ ಅಪ್ಲಿಕೇಶನ್ ಕೂಡ ಅಪ್ಲೈ ಮಾಡಬೇಕಾಗಿರುತ್ತೆ. ಯಾವ ರೀತಿ ಸೆಲೆಕ್ಷನ್ ಪ್ರೋಸೆಸ್ ಅಂತ ಹೇಳಿದ್ರೆ, ಒಂದು ರಿಟರ್ನ್ ಎಕ್ಸಾಮ್ ಇರುತ್ತೆ, ಅದ ನಂತರ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಓಕೆನಾ, ಅದಾದ್ರೆ ನೀವು ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಅಪ್ಲಿಕೇಶನ್ ಯಾವ ರೀತಿ ಫಿಲ್ಅಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫುಲ್ ಡಿಟೇಲ್ ಆಗಿ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ, ಅದ ನಂತರ ನೀವು ಲೇಟೆಸ್ಟ್ ಲಾಸ್ಟ್ ಡೇಟ್ ಬಂದು ನಿಮಗೆ 29th ನವೆಂಬರ್ ಆಗಿರುತ್ತೆ ಸ್ನೇಹಿತರೆ. 29th ನವೆಂಬರ್ ಒಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಫೀಸ್ ಪೇ ಮಾಡೋದಕ್ಕೆ 30 ನವೆಂಬರ್ ವರೆಗೂ ಇದೆ ಸ್ನೇಹಿತರೆ. ಓಕೆನಾ, ಫೀಸ್ನ 30ರವರೆಗೂ ಪೇ ಮಾಡಬಹುದಾಗಿರುತ್ತೆ. ಯಾವ ರೀತಿಯ ಇದು ಏನೇನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಳ್ಳೋದಕ್ಕೆ ಇಲ್ಲಿ ನೋಡಿ, ಅಪ್ಲಿಕೇಶನ್ದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ನೋಟಿಫಿಕೇಶನ್ಗಳನ್ನ ಚೆಕ್ ಮಾಡ್ಕೊಳ್ಳಿ. ನೀವು ಕಲ್ಯಾಣ ಕರ್ನಾಟಕ ರೀಜನ್ ಆಗಿದ್ರೆ ಅವರು ಇದನ್ನ ಕಲ್ಯಾಣ ಕರ್ನಾಟಕ ಲೋಕಲ್ ಕ್ರೇಡ್ ಅಂತ ಏನಿದು ನೋಟಿಫಿಕೇಶನ್ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಚೆಕ್ ಮಾಡಬೇಕಾಗಿರುತ್ತೆ. ರೆಸಿಡಿಯಲ್ ಪೇರೆಂಟ್ ಕ್ರೇಡ್ ಅಂತ ಏನಿದೆ, ಅವರು ಇದನ್ನ ಕ್ಲಿಕ್ ಮಾಡ್ಕೊಂಡು ನೋಡ್ಬೇಕಾಗಿರುತ್ತೆ. ಫಸ್ಟ್ ರೆಸಿಡಿಯಲ್ ಪೇರೆಂಟ್ ಕ್ರೇಡ್ RPC ನ ನೋಡೋಣ ಸ್ನೇಹಿತರೆ. ನೋಡಿ, RPC ಅಲ್ಲಿ ಕ್ಲರ್ಕ್ ಮತ್ತು ಕಂಪ್ಯೂಟರ್ ಟೈಪಿಸ್ಟ್ಗೆ ಕರೆದಿರುವಂತದ್ದು ಸ್ನೇಹಿತರೆ. ಓಕೆನಾ, 16 ಹುದ್ದೆಗಳು 34,000ದಿಂದ 67,000 ರೂಪಾಯಿವರೆಗೂ ಇದೆ ಹುದ್ದೆ ಕರೆದಿರುವಂತದ್ದು. ಟೋಟಲ್ 16 ಇದೆ. ನೋಡಿ, ಅಂಗವಿಕಲರಿಗೆ 1 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಓಕೆನಾ, ಚಲನವಲನ ವೈಕಲ್ಯ ಅಂದ್ರೆ ಅಂಗವಿಕಲರು, ಲೋಕೋಮೋಟರಿ ಡಿಸಬಿಲಿಟಿ, ಕಾಲಿಲ್ಲದೆ ಇರೋರು, ಕೈ ಸ್ವಲ್ಪ ಇದು ಇರೋರು, ಆ ರೀತಿ ಇರೋರು ಇದನ್ನ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ, ಗ್ರಾಮೀಣದವರು 3 ಮಂದಿ, ಅದಂತರ ಮಹಿಳೆಯರು 5 ಮಂದಿ, ಇತರರು 7. ಓಕೆನಾ, ಇದೆಷ್ಟು ಕ್ಲರ್ಕ್ ಮತ್ತು ಟೈಪಿಸ್ಟ್ ಹುದ್ದೆಗಳಿಗೆ ಕರೆದಿರುವಂತದ್ದು. ನೇಮಕಾತಿ ಪ್ರಕ್ರಿಯೆ ನಾರ್ಮಲ್ ಆಗಿ ಏನು ಗರಿಷ್ಠ ಅಂಕಗಳ ಹೊಂದಿರ್ತಾರೋ ಅವ್ರಿಗೆ ಕೂಡ ಕೊಡೋದು. ಶುಲ್ಕ 250 ರೂಪಾಯಿ ಇರುತ್ತೆ. ಸಾಮಾನ್ಯ ಅಭ್ಯರ್ಥಿ ಮತ್ತು 2A 2B 3A 3B ಅವರಿಗೆ ಮತ್ತು ಮಾಜಿ ಸೈನಿಕರಿಗೆ. ಪರಿಶಿಷ್ಟ ಜಾತಿ ಪಂಗಡದವರಿಗೆ, ಪ್ರವರ್ಗ 1 ಮತ್ತು ಅಂಗವಿಕಲರಿಗೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ ಸ್ನೇಹಿತರೆ. ಓಕೆನಾ, ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಈ ಒಂದು ನಂಬರ್ಗಳಿಗೆ ನೀವು ಕಾಲ್ ಮಾಡ್ಬಿಟ್ಟು ಏನಾದರೂ ತೊಂದರೆ ಇತ್ತು ಅಂದ್ರೆ ಕೇಳಬಹುದು ಕರ್ನಾಟಕ ಲೋಕಾಯುಕ್ತದವ್ರಿಗೆ. ಅಥವಾ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಒಂದು ವಿಡಿಯೋದ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ನೀವು ನಮ್ಮ ವಾಟ್ಸಪ್ ಗ್ರೂಪಿಗೆ ಕೂಡ ಜಾಯ್ನ್ ಆಗ್ಬೋದು. ವಾಟ್ಸಪ್ ಗ್ರೂಪ್ ಲಿಂಕ್ಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಾಟ್ಸಪ್ ಗ್ರೂಪಿಗೆ ಕೂಡ ನೀವು ಜಾಯ್ನ್ ಆಗ್ಬೋದು. ಅದರಲ್ಲಿ ಲೇಟೆಸ್ಟ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ, ಇದಿಷ್ಟು ತಿಳಿಸ್ಕೊಟ್ಟಿದ್ದೀನಿ. ಅದ ನಂತರ ನಿಮ್ಗೆ ಏನಿರುತ್ತೆ ಈ ಒಂದು ಎಕ್ಸಾಮ್ ಅಲ್ಲಿ ಅಂತ ಹೇಳ್ಬಿಟ್ಟು ಕೇಳೋದಾದ್ರೆ, ನೀವು ಈ ಒಂದು ಎಕ್ಸಾಮ್ಗೋಸ್ಕರ ನೀವು ಜನರಲ್ ನಾಲೆಜ್ ಮತ್ತೆ ಜನರಲ್ ಸ್ಟಡೀಸ್ ನ ನೀವು ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಅದ ನಂತರ ನೀವು ಕಂಪ್ಯೂಟರ್ ಟೈಪಿಸ್ಟ್ ಆಗಿರೋದ್ರಿಂದ ನಿಮಗೆ ಕಂಪ್ಯೂಟರ್ ಟೈಪಿಂಗ್ ಕೂಡ ಬರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಅದ ನಂತರ ನೀವು ಮೀಸಲಾತಿಯನ್ನ ನೀವು ಕೊಡ್ಬೋದಾಗಿರುತ್ತೆ. ಕನ್ನಡ ಮಾಧ್ಯಮ ಆಗಿದ್ರೆ ಮೀಸಲಾತಿ, ಮತ್ತೆ ಗ್ರಾಮೀಣ ಅಭ್ಯರ್ಥಿಗಳಾದ್ರೆ ಅವ್ರದ್ದು ಕೂಡ ಮೀಸಲಾತಿ ಕೊಡ್ಬೋದು. ಅದ ನಂತರ ನೀವು ಮೀಸಲಾತಿ ಕೋರಿರೋ ಅಭ್ಯರ್ಥಿಗಳು ಯಾವ ರೀತಿ ಇದನ್ನ ಅಂತ ಹೇಳ್ಬಿಟ್ಟು ಕೊಡ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಅದಾದ ನಂತರ ನಿಮ್ಗೆ ಕಲ್ಯಾಣ ಕರ್ನಾಟಕದಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ, ಕಲ್ಯಾಣ ಕರ್ನಾಟಕ ಏನಿಂದು ನೋಟಿಫಿಕೇಶನ್, ಈ ಒಂದು ನೋಟಿಫಿಕೇಶನ್ ಕ್ಲಿಕ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ಕೂಡ ನಿಮ್ಗೆ ಕಲ್ಯಾಣ ಕರ್ನಾಟಕದ್ದು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಕಲ್ಯಾಣ ಕರ್ನಾಟಕ ಸೇಮ್ ಡೇಟ್ ಕೂಡ ಸೇಮ್ ಇರುತ್ತೆ. ಮತ್ತೆ ಇದು 14 ಹುದ್ದೆಗಳು. ಓಕೆನಾ, ಇದರಲ್ಲಿ ಅಂಗವಿಕಲರಿಗೆ ಕೂಡ 1 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ 14 ಹುದ್ದೆಗಳಲ್ಲಿ 1 ಚಲನವಲನ ವೈಕಲ್ಯ ಇರುವಂತಹ ಅಭ್ಯರ್ಥಿಗಳಿಗೆ ಇದೆ ಸ್ನೇಹಿತರೆ.
ನೋಡಿ, ಪದವಿ ಪೂರ್ವ ಶಿಕ್ಷಣ ಉತ್ತೀರ್ಣ ಅಥವಾ ತತ್ಸಮ ಕೊಟ್ಟಿದ್ದಾರೆ. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕನ್ನಡ ಮತ್ತು ಆಂಗ್ಲ ಕಿರಿಯ ದರ್ಜೆ ಬೆರಳಚ್ಚು ಪರೀಕ್ಷೆ ಉತ್ತೀರ್ಣ ಅಥವಾ ತತ್ಸಮವನ್ನು ಹೊಂದಿರಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಅದ ನಂತರ ನೀವು ಅಪ್ಲಿಕೇಶನ್ ಫೀಸ್ ₹250. ಓಕೆನಾ. ಇನ್ ಮಿಕ್ಕಿದೆಲ್ಲ ಸೇಮ್ ಇದೆ ಸ್ನೇಹಿತರೆ. 43 ಪಂಗಡ ಪ್ರವರ್ಗ 1ಕ್ಕೆ 2A 2B 3A 3B 41, ಸಾಮಾನ್ಯ ಅಭ್ಯರ್ಥಿಗೆ 38 ಏಜ್ ರಿಲ್ಯಾಕ್ಸೇಷನ್ಸ್ ಇರುತ್ತೆ ಸ್ನೇಹಿತರೆ. ಏಜ್ ಲಿಮಿಟ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ. ಇದರಲ್ಲಿ ಕೂಡ ಸೇಮ್ ಹಾಗೇನೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ. ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಈ ಒಂದು ಲಿಂಕ್ಗಳು ಏನು ಕೊಟ್ಟಿದ್ದೀನಿ ನಿಮಗೆ, ರೆಸಿಡೆಂಟ್ ಪೆರಿಟಲ್ ಕ್ರೇಡ್ ಮತ್ತೆ ಕಲ್ಯಾಣ ಕರ್ನಾಟಕ ಲೋಕಲ್ ಕ್ರೇಡ್, ಈ ಎರಡು ಪೋಸ್ಟ್ ಗಳಿಗೆ ಡಿಫ್ರೆಂಟ್ ಲಿಂಕ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಒಂದು ಲಿಂಕ್ಸ್ ಪ್ರಕಾರನೇ ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ನೋಡಿ, ಓಪನ್ ಮಾಡಿದ ತಕ್ಷಣ ಕರ್ನಾಟಕ ಲೋಕಾಯುಕ್ತ ರಿಕ್ರೂಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬೆಂಗಳೂರು ಅಂತ ಹೇಳ್ಬಿಟ್ಟು ಬಂದಿದೆ. ಇಲ್ಲೊಂದು ಆನ್ಲೈನ್ ಅಪ್ಲಿಕೇಶನ್ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ. ಅದ ನಂತರ ನಿಮ್ಗೆ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿದ್ರೆ, ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್, ಡಿಪ್ಲೊಮಾ ಈಕ್ವಲೆಂಟ್ ಕೋರ್ಸ್ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಜೂನಿಯರ್ ಇಂಗ್ಲಿಷ್ ಟೈಪಿಂಗ್, ಜೂನಿಯರ್ ಕನ್ನಡ ಟೈಪಿಂಗ್ ಅಥವಾ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್, ಇದರಲ್ಲಿ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಹೇಳಿದ್ರೆ, ಆಲ್ ಮಾರ್ಕ್ಸ್ ಕಾರ್ಡ್ಸ್, ಕ್ಯಾಸ್ಟ್ ಸರ್ಟಿಫಿಕೇಟ್, ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ₹250 ಫೀ ಇರುತ್ತೆ. 2A 2B 3A 3B ಅವರಿಗೆ, ಜನರಲ್ ಬೆನಿಫಿಟ್ ಅವರಿಗೆ. SC ST ಕೆಟಗರಿ 1 ಮತ್ತೆ PH ಗೆ ಯಾವುದೇ ರೀತಿಯ ಫೀ ಇರೋದಿಲ್ಲ ಸ್ನೇಹಿತರೆ. ಲಾಸ್ಟ್ ಡೇಟ್ ಬಂದು 30/11/2024 ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಓಕೆನಾ. ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗಿರುತ್ತೆ. ಪೇ ಮಾಡಿ ನಿಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಇದು ಒಂದು ನಿಮಗೆ RPC. ಓಕೆನಾ. RPC ಕರೆದಿರುವಂತದ್ದು ಕ್ಲರ್ಕ್ ಕಮ್ ಟೈಪಿಸ್ಟ್. ಅದಾದ್ರೆ ನೀವು ಕಲ್ಯಾಣ ಕರ್ನಾಟಕ ಬೇಕು ಅಂತ ಹೇಳಿದ್ರೆ, ಕಲ್ಯಾಣ ಕರ್ನಾಟಕದ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ KKR ನೋಡಿ 29/11/2024ಕ್ಕೆ ಲಾಸ್ಟ್ ಡೇಟು ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ. ಓಕೆನಾ. ಫೀ ಪೇ ಮಾಡೋದಕ್ಕೆ ನಿಮ್ಗೆ ಲಾಸ್ಟ್ ಡೇಟ್ ಬಂದು 30ನೇ ತಾರೀಕಿದೆ ಸ್ನೇಹಿತರೆ. ಓಕೆನಾ. ಸೇಮ್ ಇದು ಕೂಡ ಅದೇ ರೀತಿಯಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಅಂತ ಏನಿದೆ ಕ್ಲಿಕ್ ಮಾಡಿದ್ರೆ ಸಾಕು, ಓಪನ್ ಆಗುತ್ತೆ. ಈ ಒಂದು ಏನು ನಿಮಗೆ ಸೂಚನೆಗಳನ್ನ ಕೊಟ್ಟಿದ್ರೆ, ಈ ಒಂದು ಸೂಚನೆಗಳನ್ನ ತಿಳ್ಕೊಂಡು ಓದ್ಕೊಳ್ಳಿ. ಅದಂತರ ಅಪ್ಲಿಕೇಶನ್ ಅಪ್ಲೈ ಅಂತ ಕ್ಲಿಕ್ ಕೊಟ್ರೆ ಇಲ್ಲಿ ನಿಮ್ಮ ನೇಮು, ಫಾದರ್ ನೇಮು, ಫೀಮೇಲ ಮೇಲ ಅಂತ ಕೊಡುತ್ತೆ. ಡೇಟ್ ಆಫ್ ಬರ್ತ್, ಯಾವ ಒಂದು ಕೆಟಗರಿನ ಚೂಸ್ ಮಾಡ್ತಾ ಇದ್ದೀರಾ, ಹೈದರಾಬಾದ್ ಕರ್ನಾಟಕ ರೀಜನ್ ಇದ್ದೀರಾ ನೀವು, ಹೌದಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳುತ್ತೆ, ಅದನ್ನ ಕೊಡಿ. ಅದ ಹತ್ರ ಹೈದರಾಬಾದ್ ರೀಜನ್ ಕರ್ನಾಟಕ ಆಗೋದಷ್ಟೇ ಅಲ್ಲ, ನೀವು 371J ಈ ಒಂದು ಸರ್ಟಿಫಿಕೇಟಿನ ಕೂಡ ತಗೊಂಡಿರ್ಬೇಕಾಗಿರುತ್ತೆ. ಓಕೆನಾ. ರಿಸರ್ವೇಶನ್ ಯಾವ್ದು ತಗೊಳ್ತಾ ಇದ್ರೆ, ರೂರಲ್, PH, ಕನ್ನಡ ಮಾಧ್ಯಮ, ಈ ರೀತಿಯಲ್ಲಿ ನೀವು ಚೆಕ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಮ್ಯಾರಿಡ್, ಅನ್ಮ್ಯಾರಿಡ್, ಅದಂತರ ನಿಮ್ಮ ಅಡ್ರೆಸ್ ಕೊಡ್ಬೇಕಾಗಿರುತ್ತೆ. ಓಕೆನಾ. ಅದಂತರ ನಿಮ್ಮ ಇಮೇಲ್ ID, ಫೋನ್ ನಂಬರ್ನ ಕೊಡ್ಬೇಕಾಗಿರುತ್ತೆ. ಅದಂತರ ನೀವು ಕ್ಲಿಕ್ ಕೊಟ್ಟು ಪ್ರಿವ್ಯೂ ಕೊಟ್ರೆ ನಿಮಗೆ ಫುಲ್ ಡೀಟೇಲ್ ಆಗಿ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮ್ಮ ವಾಟ್ಸ್ಆಪ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಬಹುದು. ನೀವು ಜಾಯ್ನ್ ಆದ್ರೆ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.